ತುಷ್ಟೀಕರಣ ಆಗ್ತಾ ಇದ್ದಾರೆ. ಆ ತುಷ್ಟೀಕರಣದ ಭಾಗವಾಗಿ ಇದಾಗ್ತಾ ಇದೆ. ಮತ್ತು ಒಂದು ಥರ ಇದೊಂದು ಸೇಫ್ ಹೌಸ್ ಆಗಿದೆ ಕರ್ನಾಟಕ ಮೂಲಭೂತವಾದಿಗಳಿಗೆ, ಭಯೋತ್ಪಾದಕರಿಗೆ. ಬಿಜೆಪಿಗೆ ಕೇಸ್ಗಳು ಹಾಕೋದ್ರ ಮೂಲಕ ಎದುರಿಸ್ತಾ ಇದ್ದಾರೆ. ಸರ್, ಈಗ ದ್ವೇಷ ಭಾಷಣ ದ್ವೇಷ ಭಾಷಣ ಮಾಡ್ತಾ ಇದಾರೆ. ಈಗ ಅದ್ರ ವಿರುದ್ಧ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳ್ತಿದ್ರೆ, ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ಹಾಕಿದ್ದಾರೆ. ಈ ತರದ ಕೇಸ್ಗಳು ಆಗ್ತಾ ಹೋಗ್ತವೆ. ಬೇರೆ ಬೇರೆದವರು ಏನೇನು ದ್ವೇಷ ಮಾಡ್ಯಾರ, ಎಷ್ಟು ಮಂದಿ ಮೇಲೆ ಹಾಕ್ಯಾರ. ಸತ್ಯ ಹೇಳಿದಾಗ ದೇಶ ಭಾಷಣ ಅವರಿಗೆ. ಸರ್, ಅಲ್ಪಸಂಖ್ಯಾತ ವಿನೋದ ಸತ್ಯ ಹೇಳಿದವ್ರ ಮೇಲೆ ಹಾಕ್ತಾರೆ. ಬೇರೆ ಬೇರೆದವ್ರು ಏನೇನು ಭಾಷಣ ಮಾಡಿದ್ದಾರೆ, ಮೋದಿ ಅವ್ರಿಗೇನು ಬೈದಾರೆ. ನೀವು ಕೇಸ ಹಿಂಗೆ ತೆಗಿತೀರಿ, ನೀವೇನು ಮಾತಾಡ್ತೀರಿ? ನೀವು ಬಾಯಿಗೆ ಬಂದಂತೆ ಮಾತನಾಡೋರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಇದೆ ಇಲ್ಲಿ, ನಿಮ್ಗೆ ವೋಟ್ ಹಾಕಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಕೇಸುಗಳನ್ನು ಹಾಕೋದು. ಮತ್ತು ಕೇಳಿದ್ರೆ ಅವ್ರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಪರಿಹಾರ ಕೊಟ್ಟಿರಿ ಅಂದ್ರೆ ಅವ್ರು ಗುಂಡಾ ಲಿಸ್ಟ್ನಾಗ ಭಾಳ ಜನ ಇದ್ದಾರೆ. ಮರ್ಡರ್ ಮಾಡಿದವ್ರು ಇದ್ದಾರೆ, ರೇಪ್ ಮಾಡಿದವ್ರು ಇದ್ದಾರೆ ನಿಮ್ಮ ಸರ್ಕಾರದಾಗ. ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಗಳಿದ್ದಾರೆ, ನಿಮ್ಮ ನಿಗಮ ಮಂಡಳಿಗಳ ಅಧ್ಯಕ್ಷರಿದ್ದಾರೆ. ಅವ್ರ ಮೇಲೆ ಗಂಭೀರ ಸ್ವರೂಪದ ಆರೋಪಗಳಿದಾವೆ. ಅವ್ರನ್ನ ಹೆಂಗೆ ಪಕ್ಕ ಕುಳಿಸ್ಕೊಂಡು ಕೊಡ್ತೀರಿ? ಅಂದ್ರೆ ಗುಂಡಾ ಇದ್ದವ್ರು ಯಾರು? ನೀವು ಡೆಲಿಬ್ರೇಟ್ಲಿ ಕೇಸ್ ಹಾಕಿ ರೌಡಿ ಶೀಟರ್ ಹಾಕಿ, ಆ ನಂತರ ಒಂದು ರೌಡಿ ಶೀಟರ್ ಇದ್ದ ಅಂದ್ರೆ ಸರ್ಕಾರದ ವ್ಯವಸ್ಥಿತ ಸಂಚದೆ ಅದು. ಈ ಕಾನೂನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದ್ವೇಷ ಭಾಷಣ ಅದ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಒಂದು ಪ್ರತ್ಯೇಕ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ. ಕಾನೂನು ಮಾಡಲಿ, ಯಾರ್ಯಾರು ಅವರು ಮಾಡ್ತಾರಲ್ಲ ಅದ್ರ ಮೇಲೂ ಕೇಸ್ ಬಿಡ್ತಾವ್ರೆ. ನೆನ್ಪಿಟ್ಕೊಳ್ಳಿ, ಕೋರ್ಟ್ ಅದ ದೇಶದಾಗ. ಇವರು ಸುಪ್ರೀಂ ಅಲ್ಲ. ಇವರು ಒಂದು ಕಡೆಗೆ ಗಲಭೆ ಕೇಸ್ಗಳನ್ನು ಹಿಂದಕ್ಕೆ ತಕ್ಕಂತಾರಂತೆ, ಇಲ್ಲಿ ದ್ವೇಷ ಹಂಚ್ತಾರೆ ಅಂತೇಳಿ ಕೇಸ್ ಮಾಡ್ತಾರೆ. ಯಾವ್ದು ಇದಕ್ಕೆ? ಅದ ಹೇಳಿದ್ನಲ್ರಿ, ನಾನು ಆರಂಭದಲ್ಲಿ ಅದನ್ನ ಹೇಳಿದೆ. ದ್ವೇಷದ ಭಾಷಣವನ್ನ ಮಾಡಿದ್ರೆ ಕೇಸ್ ಹಾಕ್ತಾರ. ಯಾರು ಒಂದು ಸಮುದಾಯದ ವಿರುದ್ಧವಾಗಿ ತಿರುಗಿ ಬಿದ್ದು ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನೇ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಕೇಸ್ ವಿತ್ಡ್ರಾ ಮಾಡ್ತಾರೆ. PFI ಮೇಲೆ ಕೇಸು. PFI ಅಂದ್ರೆ ಏನು? ಸೆಮಿ ಏನು ಬ್ಯಾಂಡ್ ಆರ್ಗನೈಸೇಷನ್. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಹಾಗಾಗಿ ತುಷ್ಟೀಕರಣದಿಂದ ಮೂಲಭೂತವಾದಿತನದಿಂದ ಭಯೋತ್ಪಾದನೆ, ದಿಸ್ ಈಸ್ ದಿ ಕಾಮನ್ ಲಿಂಕ್ ಇದು. ಹಾಗಾಗಿ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಮಾತನಾಡೋದು ಭಯೋತ್ಪಾದಕರ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿ ಕೇಸಿನ ತಕ್ಕೊಳ್ಳೋದು, ಒಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಬೆಂಬಲ ಮಾಡುವ ರೀತಿಯಲ್ಲಿ ಮಾತನಾಡ್ತಾ ಇದೆ. ಕಮಲಾಸನ್ ವಿಚಾರ ಸರ್, ಕಮಲಾಸನ್ ಈ ಚಿತ್ರ ಆಗ್ತಾ ಇದ್ದಾರೆ. ಆ ತುಷ್ಟೀಕರಣದ ಭಾಗವಾಗಿ ಇದಾಗ್ತಾ ಇದೆ. ಮತ್ತು ಒಂದು ಥರ ಇದೊಂದು ಸೇಫ್ ಹೌಸ್ ಆಗಿದೆ ಕರ್ನಾಟಕ ಮೂಲಭೂತವಾದಿಗಳಿಗೆ, ಭಯೋತ್ಪಾದಕರಿಗೆ. ಬಿಜೆಪಿಗೆ ಕೇಸ್ಗಳು ಹಾಕೋದ್ರ ಮೂಲಕ ಎದುರಿಸ್ತಾ ಇದ್ದಾರೆ. ಸರ್, ಈಗ ದ್ವೇಷ ಭಾಷಣ ಮಾಡ್ತಾ ಇದಾರೆ. ಈಗ ಅದ್ರ ವಿರುದ್ಧ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳ್ತಿದ್ರೆ, ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ಹಾಕಿದ್ದಾರೆ. ಈ ತರದ ಕೇಸ್ಗಳು ಆಗ್ತಾ ಹೋಗ್ತವೆ. ಬೇರೆ ಬೇರೆದವರು ಏನೇನು ದ್ವೇಷ ಮಾಡ್ಯಾರ, ಎಷ್ಟು ಮಂದಿ ಮೇಲೆ ಹಾಕ್ಯಾರ. ಸತ್ಯ ಹೇಳಿದಾಗ ದೇಶ ಭಾಷಣ ಅವರಿಗೆ. ಸರ್, ಅಲ್ಪಸಂಖ್ಯಾತ ವಿನೋದ ಸತ್ಯ ಹೇಳಿದವ್ರ ಮೇಲೆ ಹಾಕ್ತಾರೆ. ಬೇರೆ ಬೇರೆದವ್ರು ಏನೇನು ಭಾಷಣ ಮಾಡಿದ್ದಾರೆ, ಮೋದಿ ಅವ್ರಿಗೇನು ಬೈದಾರೆ. ನೀವು ಕೇಸ ಹಿಂಗೆ ತೆಗಿತೀರಿ, ನೀವೇನು ಮಾತಾಡ್ತೀರಿ? ನೀವು ಬಾಯಿಗೆ ಬಂದಂತೆ ಮಾತನಾಡೋರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಇದೆ ಇಲ್ಲಿ, ನಿಮ್ಗೆ ವೋಟ್ ಹಾಕಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಕೇಸುಗಳನ್ನು ಹಾಕೋದು. ಮತ್ತು ಕೇಳಿದ್ರೆ ಅವ್ರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಪರಿಹಾರ ಕೊಟ್ಟಿರಿ ಅಂದ್ರೆ ಅವ್ರು ಗುಂಡಾ ಲಿಸ್ಟ್ನಾಗ ಭಾಳ ಜನ ಇದ್ದಾರೆ. ಮರ್ಡರ್ ಮಾಡಿದವ್ರು ಇದ್ದಾರೆ, ರೇಪ್ ಮಾಡಿದವ್ರು ಇದ್ದಾರೆ ನಿಮ್ಮ ಸರ್ಕಾರದಾಗ. ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಗಳಿದ್ದಾರೆ, ನಿಮ್ಮ ನಿಗಮ ಮಂಡಳಿಗಳ ಅಧ್ಯಕ್ಷರಿದ್ದಾರೆ. ಅವ್ರ ಮೇಲೆ ಗಂಭೀರ ಸ್ವರೂಪದ ಆರೋಪಗಳಿದಾವೆ. ಅವ್ರನ್ನ ಹೆಂಗೆ ಪಕ್ಕ ಕುಳಿಸ್ಕೊಂಡು ಕೊಡ್ತೀರಿ? ಅಂದ್ರೆ ಗುಂಡಾ ಇದ್ದವ್ರು ಯಾರು? ನೀವು ಡೆಲಿಬ್ರೇಟ್ಲಿ ಕೇಸ್ ಹಾಕಿ
ರೌಡಿ ಶೀಟರ್ ಹಾಕಿ ಆ ನಂತರ ಒಂದು ರೌಡಿ ಶೀಟರ್ ಇದ್ದ ಅಂದ್ರೆ ಸರ್ಕಾರದ ವ್ಯವಸ್ಥಿತ ಸಂಚದ ಇದು. ಈ ಕಾನೂನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ದ್ವೇಷ ಭಾಷಣ ಅದ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಒಂದು ಪ್ರತ್ಯೇಕ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಕಾನೂನು ಮಾಡಲಿ, ಯಾರ್ಯಾರು ಅವರು ಮಾಡ್ತಾರಲ್ಲ ಅದ್ರ ಮೇಲೂ ಕೇಸ್ ಬಿಡ್ತಾವ್ರೆ, ನೆನ್ಪಿಟ್ಕೊಳ್ಳಿ. ಕೋರ್ಟ್ ಅದ ದೇಶದಾಗ, ಇವರು ಸುಪ್ರೀಂ ಅಲ್ಲ ಇವರು. ಅಲ್ಲ, ಒಂದು ಕಡೆಗೆ ಗಲಭೆ ಕೇಸ್ಗಳನ್ನ ಹಿಂದಕ್ಕೆ ತಕ್ಕಂತಾರಂತೆ, ಇಲ್ಲಿ ದ್ವೇಷ ಹಂಚ್ತಾರೆ ಅಂತೇಳಿ ಕೇಸ್ ಮಾಡ್ತಾರೆ. ಮತ್ತೆ ಯಾವುದು ಇದಕ್ಕೆ? ಅದ ಹೇಳಿದ್ನಲ್ರಿ, ನಾನು ಆರಂಭದಲ್ಲಿ ಅದನ್ನ ಹೇಳಿದೆ. ದ್ವೇಷದ ಭಾಷಣವನ್ನ ಮಾಡಿದ್ರೆ ಇದ್ರ ಕೇಸ್ ಹಾಕ್ತಾರ. ಯಾರು ಒಂದು ಸಮುದಾಯದ ವಿರುದ್ಧವಾಗಿ ತಿರುಗಿ ಬಿದ್ದು ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನೇ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಕೇಸ್ ವಿಚಾರ ಮಾಡ್ತಾರೆ. PFI ಮೇಲೆ ಕೇಸು. PFI ಅಂದ್ರೆ ಏನು? ಸೆಮಿ. ಇದು ಸೆಮಿ ಏನು? ಬ್ಯಾಂಡ್ ಆರ್ಗನೈಸೇಷನ್. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಹಾಗಾಗಿ ತುಷ್ಟೀಕರಣದಿಂದ ಮೂಲಭೂತವಾದಿತನ ಭಯೋತ್ಪಾದನೆ, ದಿಸ್ ಈಸ್ ದಿ ಕಾಮನ್ ಲಿಂಕ್ ಇದು. ಹಾಗಾಗಿ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಮಾತನಾಡೋದು ಭಯೋತ್ಪಾದಕರ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿ ಕೇಸಿನ ತಕ್ಕೊಳ್ಳೋದು ಒಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಬೆಂಬಲ ಮಾಡುವ ರೀತಿಯಲ್ಲಿ ಮಾತನಾಡ್ತಾ ಇದೆ. ಕಮಲಾಸನ್ ವಿಚಾರ ಸರ್, ಕಮಲಾಸನ್ ಈ ಚಿತ್ರ ಆಗ್ತಾ ಇದ್ದಾರೆ. ಆ ತುಷ್ಟೀಕರಣದ ಭಾಗವಾಗಿ ಇದಾಗ್ತಾ ಇದೆ. ಮತ್ತು ಒಂದು ಥರ ಇದೊಂದು ಸೇಫ್ ಹೌಸ್ ಆಗಿದೆ ಕರ್ನಾಟಕ ಮೂಲಭೂತವಾದಿಗಳಿಗೆ, ಭಯೋತ್ಪಾದಕರಿಗೆ. ಬಿಜೆಪಿಗೆ ಕೇಸ್ಗಳು ಹಾಕೋದ್ರ ಮೂಲಕ ಎದುರಿಸ್ತಾ ಸರ್. ಇದ್ದಾರೆ. ಈಗ ದ್ವೇಷ ಭಾಷಣ ಇಲಾಖೆ ಒಳಗೆ ಸರ್, ದ್ವೇಷ ಭಾಷಣ ಮಾಡ್ತಾ ಇದಾರೆ ಈಗ ಅದ್ರ ವಿರುದ್ಧ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳ್ತಿದ್ರೆ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ಹಾಕಿದ್ದಾರೆ. ಈ ಥರದ ಕೇಸ್ಗಳು ಆಗ್ತಾ ಹೋಗ್ತವೆ. ಬೇರೆ ಬೇರೆದವರು ಏನೇನು ದ್ವೇಷ ಮಾಡ್ಯಾರ, ಎಷ್ಟು ಮಂದಿ ಮೇಲೆ ಹಾಕ್ಯಾರ? ಸತ್ಯ ಹೇಳಿದಾಗ ದೇಶ ಭಾಷಣ ಇವರಿಗೆ. ಸರ್ ಅಲ್ಪಸಂಖ್ಯಾತ ಸರ್ ತಾಳ್ರಿ, ವಿನೋದ ಸತ್ಯ ಹೇಳಿದವ್ರ ಮೇಲೆ ಹಾಕ್ತಾರೆ. ಬೇರೆ ಬೇರೆದವ್ರು ಏನೇನು ಭಾಷಣ ಮಾಡಿದ್ದಾರೆ, ಮೋದಿ ಅವ್ರಿಗೇನು ಬೈದಾರೆ, ನೀವು ಕೇಸ ಹಿಂಗೆ ತೆಗಿತೀರಿ, ನೀವೇನು ಮಾತಾಡ್ತೀರಿ? ನೀವು ಬಾಯಿಗೆ ಬಂದಂತೆ ಮಾತನಾಡೋರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಇದೆ ಇಲ್ಲಿ, ನಿಮ್ಗೆ ವೋಟ್ ಹಾಕಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಕೇಸುಗಳನ್ನು ಹಾಕೋದು. ಮತ್ತು ಕೇಳಿದ್ರೆ ಅವ್ರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಪರಿಹಾರ ಕೊಟ್ಟಿರಿ ಅಂದ್ರೆ ಅವ್ರು ಗುಂಡಾ ಲಿಸ್ಟ್ನಾಗ ಭಾಳ ಜನ ಇದ್ದಾರೆ. ಮರ್ಡರ್ ಮಾಡಿದವ್ರು ಇದ್ದಾರೆ, ರೇಪ್ ಮಾಡಿದವ್ರು ಇದ್ದಾರೆ ನಿಮ್ಮ ಸರ್ಕಾರದಾಗ. ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಗಳಿದ್ದಾರೆ, ನಿಮ್ಮ ನಿಗಮ ಮಂಡಳಿಗಳ ಅಧ್ಯಕ್ಷರಿದ್ದಾರೆ. ಅವ್ರ ಮೇಲೆ ಗಂಭೀರ ಸ್ವರೂಪದ ಆರೋಪಗಳಿದಾವೆ. ಅವ್ರನ್ನ ಹೆಂಗೆ ಪಕ್ಕ ಕೂಡಿಸ್ಕೊಂಡು ಕೊಡ್ತೀರಿ? ಅಂದ್ರೆ ಗುಂಡಾ ಇದ್ದವ್ರನ್ನ ಯಾರು ನೀವು ಡೆಲಿಬ್ರೇಟ್ಲಿ ಕೇಸ್ ಹಾಕಿ ರೌಡಿ ಶೀಟರ್ ಹಾಕಿ ಆ ನಂತರ ಒಂದು ರೌಡಿ ಶೀಟರ್ ಇದ್ದ ಅಂದ್ರೆ ಸರ್ಕಾರದ ವ್ಯವಸ್ಥಿತ ಸಂಚದ ಇದು. ಈ ಕಾನೂನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ದ್ವೇಷ ಭಾಷಣ ಅದ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಒಂದು ಪ್ರತ್ಯೇಕ ಕಾನೂನು ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಕಾನೂನು ಮಾಡಲಿ, ಯಾರ್ಯಾರು ಅವರು ಮಾಡ್ತಾರಲ್ಲ ಅದ್ರ ಮೇಲೂ ಕೇಸ್ ಬಿಡ್ತಾವ್ರೆ, ನೆನ್ಪಿಟ್ಕೊಳ್ಳಿ. ಕೋರ್ಟ್ ಅದ ದೇಶದಾಗ, ಇವರು ಸುಪ್ರೀಂ ಅಲ್ಲ ಇವರು. ಅಲ್ಲ, ಒಂದು ಕಡೆಗೆ ಗಲಭೆ ಕೇಸ್ಗಳನ್ನ ಹಿಂದಕ್ಕೆ ತಕ್ಕಂತಾರಂತೆ, ಇಲ್ಲಿ ದ್ವೇಷ ಹಂಚ್ತಾರೆ ಅಂತೇಳಿ ಕೇಸ್ ಮಾಡ್ತಾರೆ. ಮತ್ತೆ ಯಾವುದು ಇದಕ್ಕೆ? ಅದ ಹೇಳಿದ್ನಲ್ರಿ, ನಾನು ಆರಂಭದಲ್ಲಿ ಅದನ್ನ ಹೇಳಿದೆ. ದ್ವೇಷದ ಭಾಷಣವನ್ನ ಮಾಡಿದ್ರೆ ಇದ್ರ ಕೇಸ್ ಹಾಕ್ತಾರ. ಯಾರು ಒಂದು ಸಮುದಾಯದ ವಿರುದ್ಧವಾಗಿ ತಿರುಗಿ ಬಿದ್ದು ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನೇ ಕೊಂದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಕೇಸ್ ವಿಚಾರ ಮಾಡ್ತಾರೆ. PFI ಮೇಲೆ ಕೇಸು. PFI ಅಂದ್ರೆ ಏನು? ಸೆಮಿ. ಇದು ಸೆಮಿ ಏನು? ಬ್ಯಾಂಡ್ ಆರ್ಗನೈಸೇಷನ್. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಹಾಗಾಗಿ ತುಷ್ಟೀಕರಣದಿಂದ ಮೂಲಭೂತವಾದಿತನ ಭಯೋತ್ಪಾದನೆ, ದಿಸ್ ಈಸ್ ದಿ ಕಾಮನ್ ಲಿಂಕ್ ಇದು. ಹಾಗಾಗಿ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಮಾತನಾಡೋದು ಭಯೋತ್ಪಾದಕರ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿ ಕೇಸಿನ ತಕ್ಕೊಳ್ಳೋದು